ನೀವೇ ಹೇಳ್ತಾ ಇದ್ರಿ ಕಲಾ ಸರಸ್ವತಿ ಎಲ್ಲರನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಅನ್ನೋವಂಥದ್ದು. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಬಟ್ ಆದರೆ ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನೋಂಥ ಮಾತು ನನಗೆ. ಸೊ ಈ ಸಕ್ಸಸ್ ಜರ್ನಿನ ನೋಡ್ತಾ ಹೋದಂಗೂ ಕೂಡ ನಿಮಗೆ ಈ ಹಂತಕ್ಕೆ ಬಂದಾಗ ಇನ್ನೂ ನಾನೇನು ಮಾಡಬೇಕಿತ್ತು ಅಂತ ಅನ್ನಿಸ್ದಾಗ ಕನ್ನಡದ ಸಿನಿಮಾಗಳನ್ನು ಬಿಟ್ಟು ಈಗ ಪರಭಾಷೆ ಸಿನಿಮಾಗಳಿಗೆ ರಚಿತಾರಾಮ ಹೋಗ್ತಾ ಇದ್ದಾರೆ. ಸೊ ಬಟ್ ಅಲ್ಲಿ ಸಿಗುವಂತಹ ಇಂಪಾರ್ಟೆನ್ಸ್ ಆಗಿರ್ಬೋದು ಮತ್ತು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಸಿಗ್ತಾ ಇರುವಂಥ ಪಾತ್ರಗಳಾಗಿರ್ಬೋದು, ಅದು ಹೆಂಗೆ ಡಿಫ್ರೆಂಟ್ ಆಗಿದೆ ಅನ್ನೋವಂಥದ್ದು. ಕನ್ನಡ ಇಂಡಸ್ಟ್ರಿನ ಬಿಟ್ಟು ಹೋಗ್ತಾ ಇಲ್ಲ. ಇವಾಗ ನೀವೇ ಹೇಳ್ದಂಗೆ ಪ್ರತಿಯೊಬ್ಬರು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಾರ್ದು ಅನ್ನೋ ಯೋಚನೆದಲ್ಲಿ ಬರ್ತಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಇಟ್ ಈಸ್ ನಾಟ್ ಓನ್ಲಿ ಮೀ, ಎಲ್ಲ ಆರ್ಟಿಸ್ಟ್ಗಳು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಿರ್ದೇಶಕರು ಎಲ್ಲರೂ ಹೋಗಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಐ ಹ್ಯಾವ್ 4 to 5 ಫಿಲ್ಮ್ಸ್ ಇನ್ ಕನ್ನಡ. ನಮ್ಮ ಭಾಷೆಯಲ್ಲಿ ನನಗೆ ಒಂದು ಹಲವಾರು ಸಿನಿಮಾ ಇದೆ. ಹಾಗೆ ಪರಭಾಷೆಯಲ್ಲಿ ಒಳ್ಳೆ ಪಾತ್ರ ಅಂತ ಬಂದಾಗ, ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ, ಎಗೇನ್ ನಾನು ಹೇಳ್ದಂಗೆ ವೈ ನಾಟ್, ಇಟ್ಸ್ ನಾಟ್ ದಟ್ ಪ್ಯಾನ್ ಇಂಡಿಯಾ ಅಂತ. ವಿ ಆಲ್ ಆರ್ ವರ್ಕಿಂಗ್ ಆ್ಯಸ್ ಅ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಒಂದು ಸಿನಿಮಾ ಇಂಡಸ್ಟ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ಇಟ್ ಈಸ್ ಪರಭಾಷೆ ಇನ್ನೊಂದು ಅಂತ ಅನ್ಸಲ್ಲ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಲೈಕ್ ಇವಾಗ ನಾನು ಪರಭಾಷೆಗೆ ಹೋಗಿದ್ದೀನಿ, ಈ ಮಾತು ಹೇಳ್ತಿದ್ದೀನಿ ಬೀಯಿಂಗ್ ವೆರಿ ಡಿಪ್ಲೊಮ್ಯಾಟಿಕ್ ಅಂತ ಅಲ್ಲ. ಎಲ್ಲರೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನನಗೆ ಆಪರ್ಚುನಿಟಿ ಸಿಕ್ಕಿದೆ, ಹೋಗಿದ್ದೀನಿ. ಕೆಲಸ ಮಾಡಿಲ್ಲ ಅಂತ ಬಂದಾಗ ಇವ್ರು ಇನ್ನೂ ಇಲ್ಲೇ ಇದ್ದಾರೆ, ಆಫರ್ ಸಿಕ್ಕಿಲ್ಲ ಅಂತ ಅದೂ ಹೆಸರು ಬಂದಿದೆ ನನಗೆ. ಇಟ್ಸ್ ನಾಟ್ ದಟ್ ಆಫರ್ ಸಿಕ್ಕಿಲ್ಲ ಅಂತ ಅಲ್ಲ, ನಾನು 10 ವರ್ಷ ನಮ್ಮ ಇಂಡಸ್ಟ್ರಿಲಿ ಕೆಲಸ ಮಾಡಲೇಬೇಕು ಅಂತ ನನ್ನ ಡಿಸಿಷನ್ ಇದ್ದಿದ್ದದು. ಸತತವಾಗಿ 10 years, ಅ ಡಿಕೇಡ್ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ. ಸೊ ಸಕ್ಸಸ್ಫುಲಿ ಬೈ ಗಾಡ್ಸ್ ಕ್ರೇಜ್, ಜನರ ಪ್ರೀತಿ, ಅವರ ಅಭಿಮಾನದಿಂದ ನಾನು ಕಂಪ್ಲೀಟ್ ಮಾಡಿದೆ. ಇವಾಗ ಅಂದರೆ ಈ ಒಂದು 10 ವರ್ಷದ ಜರ್ನಿಲಿ ನನಗೆ ಸುಳ್ಳು ಹೇಳಬಾರ್ದು, ಒಂದು 3-4 ಸಿನಿಮಾ ಅಂತೂ ಖಂಡಿತವಾಗ್ಲೂ ಬಂದಿದೆ. ದೊಡ್ಡ ಬ್ಯಾನರಿಂದ ದೊಡ್ಡ ಸಿನಿಮಾಗಳೇ ಬಂದಿದೆ. ಬಟ್ ಡ್ಯೂ ಟು ಡೇಟ್ಸ್ ಇಶ್ಯೂಸ್, ಅದಾದಮೇಲೆ ನಾ ಹೇಳ್ದಂಗೆ 10 ವರ್ಷ ನನ್ನ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ. ಸೊ 10 years ಕಂಪ್ಲೀಟ್ ಆದಮೇಲೆ ಎಗೇನ್ ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಏನಾದರೂ ಬಂದಾಗ ವೈ ನಾಟ್ ಅಂತ ಅನಿಸ್ತು. ಎಸ್, ಖಂಡಿತ ಈಗ ಗೋಲ್ಡನ್ ಆಪರ್ಚುನಿಟಿ ಇದೆ, ಬಟ್ ಅದನ್ನು ಹೇಳ್ತಿರಲ್ವೋ ಗೊತ್ತಿಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಿ, ಆಲ್ರೆಡಿ ಒಂದು ಆ್ಯಕ್ಟ್ ಮಾಡಿ ಬಂದಿದ್ದೀರಿ ಅನ್ನೋಂಥ ಮಾಹಿತಿಗಳು ಹರಿದಾಡ್ತಾ ಇರುವಂಥದ್ದು. ಅದನ್ನ ಎಷ್ಟರ ಮಟ್ಟಿಗೆ ನೀವು ಕ್ಲಾರಿಫೈ ಮಾಡ್ಬೋದು ಗೊತ್ತಿಲ್ಲ. ಇಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಅದು ಬಂದಿರೋ ಅಂಥದ್ದು ಗಾಸಿಪ್ಸು ಅಂತೆ ಕಂತೆ ಅದೆಲ್ಲ ಏನು ಹೇಳಲಿ, ಇವಾಗ ತಂಡದಿಂದ ಏನಾದರೂ ಒಫಿಷಿಯಲ್ ಆಗಿ ಏನಾದರೂ ರಿವೀಲ್ ಅಂತ ಆದ್ರೇ ನಮಗೊಂದು ಕನ್ಫರ್ಮೇಷನ್ ಅಲ್ವಾ. ಸುಮ್ಮನೆ ನಾವೇನೋ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸೊ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಕೂಲಿ. ಮೇಡಮ್